ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವು ಉತ್ತಮ ಪ್ರಮಾಣದಲ್ಲಿರುವುದರಿಂದ ನೀರಿನ ಲಭ್ಯತೆಯ ಆಧಾರದ ಮೇಲೆ 90 ದಿನಗಳ ಅವಧಿಗೆ ಕಾಲುವೆಗೆ ನೀರು ಹರಿಸಲು ನೀರಾವರಿ ಸಲಹಾ ಸಮಿತಿ ನಿರ್ಣಯ ಕೈಗೊಂಡ ಬೆನ್ನಲ್ಲೇ ಬಳ್ಳಾರಿ ಜಿಲ್ಲೆಯಲ್ಲಿ ಭತ್ತದ ಸಸಿ ಮುಡಿ ಹಾಗೂ ಭತ್ತದ ನಾಟಿಯೊಂದಿಗೆ ಕೃಷಿ ಚಟುವಟಿಕೆಗಳು ಗರಿಗೆದರಿವೆ. ಕಳೆದ ವರ್ಷ ಜಲಾಶಯದ ಕ್ರಸ್ಟ್ ಗೇಟ್ ತುಂಡಾಗಿದ್ದರಿಂದ ಬೆಳೆಗಳಿಗೆ ನೀರು ದೊರೆತಿರಲಿಲ್ಲ. ಈ ವರ್ಷವೂ ಮಳೆ ಕೊರತೆಯಿಂದ ಅದೇ ಆತಂಕ ನಿರ್ಮಾಣವಾಗಿತ್ತು. ಆದರೆ ಉತ್ತಮ ಮಳೆಯಾಗಿದ್ದರಿಂದ ಜಲಾಶಯದ ಒಳಹರಿವು ಹೆಚ್ಚಿ ರೈತರ ಬೆಳೆಗಳಿಗೆ ನೀರು ಹರಿಸುತ್ತಿರುವುದು ಅನ್ನದಾತನಲ್ಲಿ ಸಂತಸ ಮೂಡಿಸಿದೆ. ಬಳ್ಳಾರಿ ತಾಲೂಕಿನ ಕುರುಗೋಡು, ಕಂಪ್ಲಿ, ಸಿರುಗುಪ್ಪ ಸೇರಿದಂತೆ ಹಲವೆಡೆ ಕೃಷಿ ಚಟುವಟಿಕೆಗಳು ಚುರುಕು ಪಡೆದಿವೆ. ದೂರದರ್ಶನದೊಂದಿಗೆ ರೈತ ವಿಜಯಕುಮಾರ್ ಜಲಾಶಯದ ನೀರಿಗೆ ಅವಲಂಬಿತವಾಗಿದ್ದು ಭತ್ತ ಹಾಗೂ ಹತ್ತಿ ಬೆಳೆಯಲು ಮುಂದಾಗಿರುವುದಾಗಿ ತಿಳಿಸಿದರು. ನೀರು ಸಾಕಾಗಲ್ಲ. ಅದು ಜೋಳ, ಸಣ್ಣ ಬೆಳೆಗಳಿಗೆ, ಅದು ಸಣ್ಣ ತಳಿಗಳಿಗೆ ಸರಿಯಾಗ್ತದೆ. ಬಟ್ ಹತ್ತಿ ಮತ್ತು ಮೆಣಸಿನಕಾಯಿ ಅಂತದಕ್ಕೆ, ಭತ್ತ ಅಂತದಕ್ಕೆ ಅದು ತುಂಬಾ ನೀರಿನ ಅಭಾವ ಕ್ರಿಯೇಟ್ ಆಗುತ್ತೆ. ಮತ್ತೊಬ್ಬ ರೈತ ರಘುನಾಥ ಕಳೆದ ವರ್ಷ ನೀರಿಲ್ಲದೆ ಅನಾನುಕೂಲವಾಗಿತ್ತು. ಈ ಬಾರಿ ನೀರು ಹರಿಸುತ್ತಿರುವುದು ಸಂತಸ ತಂದಿದೆ ಎಂದರು. ಲಾಸ್ ಆಗಿದ್ದೀವಿ ನಾವು, ಹೋದ ವರ್ಷ ಕೂಡ ಲಾಸ್ ಆಗಿವಿ. ಮತ್ತೆ ಈಗ ಸಸಿ ಮಾಡಿ ಹಾಕೊಂಡು ಮತ್ತೆ ನಾಟಿ ಮಾಡದೆ ಹೋದ್ರೆ ಮತ್ತಿಷ್ಟು ಲಾಸ್ ಆಗ್ತದೆ. ಮತ್ತು ಅದು ಬರಲಿಲ್ಲ, ನೀರು ನಿಂತೋಯ್ತಂದ್ರೆ ಇನ್ನು ಮತ್ತಿಷ್ಟು ರೈತರಿಗೆ ಬಹಳ ಸಂಕಟದ ಪರಿಸ್ಥಿತಿ ಉದ್ಭವ ಆಗಿದೆ. ತುಂಗಭದ್ರಾ ರೈತ ಸಂಘದ ಅಧ್ಯಕ್ಷ ಪುರುಷೋತ್ತಮ ಗೌಡ ಕಾಲುವೆಗಳಿಗೆ ನೀರು ಹರಿಸುತ್ತಿರುವುದು ರೈತರು ನಿರಾತಂಕವಾಗಿ ಬೆಳೆ ಬೆಳೆಯಲು ಸಹಾಯಕವಾಗಿದೆ ಎಂದು ಹೇಳಿದರು. ಇಲ್ಲ, ತೀರ್ಮಾನ ಆಯಿತು. ತೀರ್ಮಾನ ಅಂದಮೇಲೆ HLC ಕಾಲುವೆಗೆ ಈಗ ಆಲ್ರೆಡಿ ಅವ್ರು ನೀರು ತಗೊಂಡಾರ. ನಮ್ಮ ನೀರು ಐತೆ, ಆಯಿತು. ಅದು 1-2 ಲಕ್ಷ ಎಕರೆ ನಮ್ಮ ಏನು ನೀರಾವರಿ ಐತೆ ನಮ್ಮ ರೈತರಿಗೆ, ಅದು ಅನುಕೂಲತೆ ಆಗಿದೆ HLC ಕಾಲುವೆಗೆ. ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಸೋಮಸುಂದರ್ ಜಲಾಶಯದ ಮೇಲ್ಭಾಗದಲ್ಲಿ ಉತ್ತಮ ಮಳೆಯಾದ ಕಾರಣ ಒಳಹರಿವು ಹೆಚ್ಚಿ ರೈತರ ಬೆಳೆಗಳಿಗೆ ನೀರು ಹರಿಸಲು ಸಾಧ್ಯವಾಗುತ್ತಿದೆ. ಸೆಪ್ಟೆಂಬರ್ ಅಂತ್ಯದವರೆಗೂ ನಾಟಿ ಕಾರ್ಯ ಮುಂದುವರಿಯುವ ಸಾಧ್ಯತೆ ಇದೆ ಎಂದು ತಿಳಿಸಿದರು. ಆಗಿದೆ, ನೀರನ್ನ ಈಗಾಗಲೇ ಬಿಟ್ಟಿದ್ದಾರೆ. 90 ದಿನಗಳವರೆಗೆ ನೀರು ಹರಿಯೋದಕ್ಕೆ ನಮಗೆ ಈಗಾಗಲೇ ಸೂಚನೆ ಬಂದಿದೆ. ನಮ್ಮ ಎಡದಂಡೆ ಬಲದಂಡೆ ಕಾಲುವೆಗಳಲ್ಲಿ ಹೈ ಕೆನಾಲ್, ಲೋಯರ್ ಕೆನಾಲಲ್ಲಿ ಎರಡೂ ಭಾಗಕ್ಕೆ ನೀರನ್ನು ಕೊಡಲಿಕ್ಕೆ ತೀರ್ಮಾನ ಆಗಿದೆ.